ಪ್ರಸ್ತುತಿಯನ್ನು ಕೊಡೋದಕ್ಕೆ ನಿಮ್ಮ ಮುಂದೆ ನಮ್ಮ ಕನ್ನಡದ ಮಕ್ಕಳು ಬರುತ್ತಿದ್ದಾರೆ. ಕನ್ನಡದ ಕಂಪನ್ನು ಪಸರಿಸುವುದು ನಮ್ಮೆಲ್ಲರ ಕರ್ತವ್ಯ. ಅದನ್ನೇ ನಾವಿವತ್ತು ಮಾಡ್ತಾ ಇದ್ದೀವಿ. ಬಹಳ ದಿನಗಳ ಅಭ್ಯಾಸ, ಪರಿಶ್ರಮ ಇವೆಲ್ಲವೂ ಸೇರಿ ಈ ಪ್ರಸ್ತುತಿ, ಈ ಕಾರ್ಯಕ್ರಮ ನಿಮ್ಮ ಮುಂದೆ ಇವತ್ತಿದೆ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಕನ್ನಡದ ಮಕ್ಕಳನ್ನ ಸ್ವಾಗತಿಸಬೇಕಾಗಿ ವಿನಂತಿ. ಮಕ್ಕಳೇ ರೆಡಿನಾ? ರೆಡಿ? ಎಲ್ಲರಿಗೂ ಕರ್ನಾಟಕ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹಾರ್ದಿಕ ಶುಭಾಶಯಗಳು. ನಮ್ಮ ಈ ಶಾಲೆಗೆ ಆಗಮಿಸಿರುವಂತಹ ಎಲ್ಲ ಅತಿಥಿಗಳಿಗೂ, ನಮ್ಮ ಪ್ರೀತಿಯ ಪೋಷಕರಿಗೂ, ನನ್ನ ನೆಚ್ಚಿನ ಸ್ನೇಹಿತರಿಗೂ ಹಾಗೂ ಎಲ್ಲ ಗುರುಗಳಿಗೂ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆ. ಕರ್ನಾಟಕ ರಾಜ್ಯವನ್ನು ಮೊದಲ ಬಾರಿಗೆ 1956ರ ನವೆಂಬರ್ 1ನೇ ತಾರೀಕು ಮೈಸೂರು ಅನ್ನುವ ಹೆಸರು ಕರ್ನಾಟಕ ಅಂತ ಬದಲಾಯಿತು. ಬಳಿಕ 1973ರ ನವೆಂಬರ್ 1ನೇ ತಾರೀಕು ಮೈಸೂರು ಅನ್ನುವ ಹೆಸರು ಕರ್ನಾಟಕ ಅಂತ ಬದಲಾಯಿತು. ಕಾಲದಿಂದ ಕಾಲಕ್ಕೆ ಹಂತ ಹಂತವಾಗಿ ಒಮ್ಮೆ ಹಿಗ್ಗಿ ಮತ್ತೆ ಒಮ್ಮೆ ಕುಗ್ಗಿದ ಈ ನಾಡು ಕದಂಬರ ಕಾಲದಲ್ಲಿ, ಚಳುಕ್ಯರ ಕಾಲದಲ್ಲಿ, ರಾಷ್ಟ್ರಕೂಟರ ಕಾಲದಲ್ಲಿ, ಹೊಯ್ಸಳರ ಕಾಲದಲ್ಲಿ, ಗಂಗರ ಕಾಲದಲ್ಲಿ ಹಾಗೂ ವಿಜಯನಗರದ ಕಾಲದಲ್ಲಿ ತಮ್ಮ ಭೂಪಟಗಳನ್ನು ಹೊಂದಿತ್ತು. ಸ್ವಾತಂತ್ರ್ಯ ನಂತರ ಹಲವರ ಪರಿಶ್ರಮದಿಂದ ಇವತ್ತಿನ ಅಖಂಡ ಕರ್ನಾಟಕ ರಚನೆ ಆಯಿತು. ವಿಶ್ವೇಶ್ವರಯ್ಯರಂತಹ ಅಭಿಯಂತರರು, ನಾಲ್ವಡಿಯವರಂತಹ ರಾಜಶ್ರೀಗಳು, ಡಾಕ್ಟರ್ ರಾಜ್ಕುಮಾರ್ರಂತಹ ಚಿತ್ರನಟಗಳು, ಅನಿಲ್ ಕುಂಬ್ಳೆರಂತಹ ಕ್ರೀಡಾಪಟುಗಳು, ಹೀಗೆ ಅನೇಕ ಸಾಧಕರು ಹುಟ್ಟಿ ಬೆಳೆದಿದ್ದಾರೆ. ಕರ್ನಾಟಕವನ್ನು ಉಳಿಸಿಕೊಂಡು ಮತ್ತು ಬೆಳೆಸಿಕೊಂಡು ಹೋಗುವುದು ನಮ್ಮ ಕರ್ತವ್ಯ. ಕೋಟಿ ಭಾಷೆಗಳನ್ನು ಕಲಿತುಕೊಂಡರೂ ನಾವೆಲ್ಲರೂ ಕನ್ನಡಿಗರಾಗಿಯೇ ಉಳಿದುಕೊಳ್ಳೋಣ. The state of Karnataka was created for the first time in 1956, November 1st, under the name of Mysuru. Then on 1973, November 1st, the name of Mysuru was changed to Karnataka. This land, which gradually expanded and shrunk from time to time, had its maps during the Kadamba era, the Ganga era, the Chalukya era, the Rashtrakuta era, the Hoysala era, and the Vijayanagara era. After independence, with the efforts of many people, intact Karnataka was formed. Engineers like Vishveshwaraya, Rajashri like Nalwadi, film actors like Dr. Rajkumar, athletes like Anil Kumble. Many achievers have been born and brought up here. It's our duty to preserve and develop Karnataka. Even if we learn crores of languages, let us all remain Karnatakas.
ಬಲರೆ ಬಲ ಬಲರೆ ಬಲರೆ ಬಲ ಬಲರೆ 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 ರುದ್ರ. ಹುರಿಯುವವರು ಹುರಿದು ಬೂದಿಯಾಗುವರು, ಕುದಿಯುವವರು ಕುದಿದು ಆವಿಯಾಗಿ ಹೋಗುವರು, ಮೆರೆದವರು ಬೇಗ ಮೆರೆದು ಕಣ್ಮರೆಯಾಗುವರು. ನಿಷ್ಕಲವಶವಾದಂತಹ ಕಾಯಕವಷ್ಟೇ ಆ ಪರಮಾತ್ಮನಿಗೆ ಪ್ರಿಯವಾಗುವುದು. ಆ ರುದ್ರ, ಆ ವೀರ, ಆ ವೀರಭದ್ರ, ಬಬ್ಬರೆ 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 ವೀರಭದ್ರ. ಇದು ಕನ್ನಡ ನಾಡಿನ ಇತಿಹಾಸದ ಒಂದು ಮಹಾ ಅಧ್ಯಾಯ. ಇದು ಕಾಲಾಂತಿಕವಾದ ಕನ್ನಡ ನಾಡಿನ ಕತೆ. ಜ್ಞಾನಮುನಿ ಸುದತ್ತಾಚಾರ್ಯರ ಶಿಷ್ಯ, ಬುದ್ಧಿ, ಶಕ್ತಿ ಮತ್ತು ಧೈರ್ಯದ ಪ್ರತೀಕ, ಹೊಯ್ಸಳ ಸಾಮ್ರಾಜ್ಯದ ಮೂಲ ಸ್ಥಾಪಕ ಸಳ. 10ನೇ ಶತಮಾನದ ಹೊತ್ತಿನಲ್ಲಿ ಈಗಿನ ಚಿಕ್ಕಮಗಳೂರು ಜಿಲ್ಲೆಯ ಅಂಗಡಿ ಎಂಬ ಗ್ರಾಮವೇ ಹೊಯ್ಸಳ ಸಾಮ್ರಾಜ್ಯ ಉದಯಿಸಿದ ಸ್ಥಳ. ಸ್ನೇಹಕ್ಕೆ ಬದ್ಧ, ಯುದ್ಧಕ್ಕೆ ಸಿದ್ಧ. ಅವನು ಬರೀ ಕೈಯಲ್ಲೇ ಹುಲಿಯನ್ನು ಕೊಂದ. ಪೂಜೆಯು ನಡೆದಿತ್ತು.
ಕಟ್ಟಿ ಹೋರಾಡಿ ಗೆದ್ದನು ಮುಂದಾಗಿ ಊರಿನ ವೀರನ ಮೆಚ್ಚುತ್ತ ಜನತೆಯು ಸಳನನು ಹರಸಿತ್ತು ಕೆಚ್ಚದೆ ಸಳನನು ಹರಸಿತ್ತು ಕನ್ನಡ ನಾಡಿನ ರನ್ನದ ರತು ನಾ ಹೇಳೋ ಕಥೆಯನ್ನ ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ ನಾಡಲು ಕಟ್ಟಿದ ಕಥೆಯನ್ನ ಹುಲಿಯನ್ನು ಕೊಂದ ವೀರನನ್ನು ಗುರುಗಳು ಆಗ ಹರಸಿರಲು ಕಟ್ಟಿದ ಸಳನು ರಾಜ್ಯವನ್ನು ಅನುಪಮ ಹೊಯ್ಸಳ ರಾಜ್ಯವನ್ನು ಹುಲಿಯನ್ನು ಕೊಲ್ಲುವ ಲಾಂಛನ ಹಿಡಿದು ಗದ್ದುಗೆ ಏರಿ ಆಳ್ವಿಕೆ ಮೆರೆದು ಚರಿತ್ರೆ ಮೊದಲಾಯಿತು ಹೊಯ್ಸಳ ಚರಿತ್ರೆ ಮೊದಲಾಯಿತು ಸಾಹಿತ್ಯ ತೇರಾಗಿ ಶಿಲ್ಪಕಲೆ ನೂರಾಗಿ ಸಂಗೀತ ಮೊನಲಾಗಿ ಸಂಸ್ಕೃತಿ ತೌರಾಗಿ ವೈಭವ ಸಾರುವ ಹೊಯ್ಸಳ ವಂಶ ನಾಡನ್ನು ಬೆಳಗಿತ್ತು ಕನ್ನಡ ನಾಡನ್ನು ಬೆಳಗಿತ್ತು ಕನ್ನಡ ನಾಡಿನ ರನ್ನದ ರತು ನಾ ಹೇಳೋ ಕಥೆಯನ್ನ ಪ್ರಿಯ ಪಡೆದ ಹೊಯ್ಸಳ ವಂಶ